ಕ್ಯಾನ್ಸರ್ 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 ಅಂತ ವರ್ಡ್ ಕೇಳಿದ್ರೆ ನಿಮಗೆ ಭಯ ಆಗುತ್ತಲ್ವಾ? ಆಗಲೇಬೇಕು. ಸೊ ಹಾಗಾಗಿ ಈ ಕ್ಯಾನ್ಸರ್ ಅನ್ನೋದನ್ನ ತಡೆಗಟ್ಟೋಕೆ ಒಂದು ವ್ಯಾಕ್ಸಿನ್ ಇದೆ. ಆ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ನೀವು ಈ ಭವಿಷ್ಯದಲ್ಲಿ ಬರುವಂತಹ ಕ್ಯಾನ್ಸರ್ನ ತಡೆಗಟ್ಬೋದು. ಇವತ್ತಿನ ಟಾಪಿಕ್ ಯಾವುದು ಅಂದರೆ HPV ವ್ಯಾಕ್ಸಿನ್ ಬಗ್ಗೆ ಕುರಿತು. ಓಕೆನಾ? ಸೊ HPV ವ್ಯಾಕ್ಸಿನ್ ಅಂದ್ರೇನು? ಹ್ಯೂಮನೋ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಅಂತ. ನಮ್ಮ ಭಾರತದ ಮಹಿಳೆಯರಲ್ಲಿ ಕಂಡು ಬರುವಂತಹ ಸಾಮಾನ್ಯವಾದ ಕ್ಯಾನ್ಸರ್ ಯಾವುದು ಅಂದರೆ ಈ ಸರ್ವೈಕಲ್ ಕ್ಯಾನ್ಸರ್, ಅಂದರೆ ಈ ಗರ್ಭಕಂಠದ ಕ್ಯಾನ್ಸರ್. ಬಟ್ ಮೇನ್ ಟಾಪಿಕ್ ಏನಪ್ಪ ಅಂತಂದರೆ ಈ ಕ್ಯಾನ್ಸರ್ನ ತಡೆಗಟ್ಬೋದು. ಹೇಗೆ ತಡೆಗಟ್ಬೋದು ಡಾಕ್ಟ್ರಿ ಅಂತ ನೀವು ಕೇಳೋದಾದರೆ ಈ HPV ವ್ಯಾಕ್ಸಿನಿಂದ, ಈ ಇಮ್ಯುನೋ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನಿಂದ ಈ ಸರ್ವೈಕಲ್ ಕ್ಯಾನ್ಸರ್ನ ತಡೆಗಟ್ಬೋದು. ಸೊ ಆ ಟಾಪಿಕ್ ಕುರಿತು ಇವತ್ತು ನಾನು ಹೇಳಕ್ಕೆ ಹೊರಟಿದ್ದೀನಿ, ಆಯಿತಾ? ಸೊ ಎಲ್ಲ ವಿಡಿಯೋ ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ. ಸೊ ಎಲ್ಲ ಹೆಣ್ಮಕ್ಳಿಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಓಕೆನಾ? ಹಾಯ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಡಾಕ್ಟರ್ ಗೀತಾ, ಫ್ಯಾಮಿಲಿ ಫಿಸಿಷಿಯನ್. ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಕನ್ನಡದ ಯೂಟ್ಯೂಬ್ ಚಾನಲ್. ಈ HPV ವ್ಯಾಕ್ಸಿನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. HPV ವೈರಸ್ಸಿಂದ ಬರುವ ಸೋಂಕಿನಿಂದ ಪ್ರೊಟೆಕ್ಷನ್ ಸಿಗುವಂತಹ ಈ ವ್ಯಾಕ್ಸಿನ್ನೇ ನಾವು HPV ವ್ಯಾಕ್ಸಿನ್ ಅಂತ ಕರಿತೀವಿ. ಈ ವೈರಸ್ಸಿಂದ ಯಾವ್ಯಾವ ಕ್ಯಾನ್ಸರ್ ಬರ್ಬೋದು? ನಾನು ಅವಾಗಲೇ ಹೇಳಿದ್ನಲ್ವ ನಿಮಗೆ, ಈ ಗರ್ಭಕಂಠದ ಕ್ಯಾನ್ಸರ್ ಅಂದರೆ ಈ ಸರ್ವೈಕಲ್ ಕ್ಯಾನ್ಸರ್ ಆಗಿರ್ಬೋದು, ಈ ಗಂಟಲಿನ ಕ್ಯಾನ್ಸರ್ ಆಗಿರ್ಬೋದು, ಅಥವಾ ಈ ಗುದದ ಕ್ಯಾನ್ಸರ್ ಆಗಿರ್ಬೋದು. ನೆಕ್ಸ್ಟ್ ಈ ಲೈಂಗಿಕ ಅಂಗಗಳ ಸಂಬಂಧಪಟ್ಟಂಥ ಕ್ಯಾನ್ಸರ್ಗಳನ್ನು ಬರ್ಬೋದು. ಪ್ಲಸ್ ಜೆನಿಟಲ್ ವಾರ್ಡ್ಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದರಿಂದ ಎಲ್ಲ ನಿಮಗೆ ಪ್ರೊಟೆಕ್ಷನ್ ಸಿಗಬೇಕಂದ್ರೆ ಈ ವ್ಯಾಕ್ಸಿನ್ನು ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಯಾವ್ಯಾವ ಏಜಲ್ಲಿ ಎಷ್ಟೆಷ್ಟು ಡೋಸ್ ಇರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಹಾಗಿದ್ರೆ ಈ HPV ವ್ಯಾಕ್ಸಿನ್ ಯಾರ್ಯಾರಿಗೆ ನೀಡಿದೆ? ಫಸ್ಟ್ ಒನ್ 9 to 14 ಇಯರ್, ಆ ಏಜಲ್ಲಿ ಅತ್ಯುತ್ತಮ ಟೈಮ್ ಅಂತಲೂ ಹೇಳ್ಬೋದು. ಸೆಕೆಂಡ್ ಒನ್ ಈ 15 to 26 ಇಯರಲ್ಲಿನ ಲಸಿಕೆನ ಪಡಿಬೋದು. ನೆಕ್ಸ್ಟ್ 27 to 45 ಇಯರಲ್ಲಿ ವೈದ್ಯರನ್ನ ಕನ್ಸಲ್ಟ್ ಮಾಡಿಬಿಟ್ಟು ಈ ವ್ಯಾಕ್ಸಿನ್ನ ತಗೊಳೋದು ಒಳ್ಳೆಯದು ಅಂತ ಹೇಳ್ತಿದ್ದೀನಿ ನಾನು. ಯಾವಾಗ ಎಫೆಕ್ಟಿವ್ ಇರುತ್ತೆ ವ್ಯಾಕ್ಸಿನ್ ತಗೊಂಡ್ರೆ ಅಂತಂದರೆ, ನಿಮ್ಮ ಲೈಂಗಿಕ ಜೀವನ ಆರಂಭಕ್ಕೂ ಮೊದಲೇ ಈ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಫುಲ್ ಎಫೆಕ್ಟಿವ್ ಆಗಿ ಬಾಡಿಲಿ ವರ್ಕ್ ಆಗುತ್ತೆ. HPV ವ್ಯಾಕ್ಸಿನ್ ಡೋಸಸ್ ಹೇಗಿರುತ್ತೆ ಅಂತಂದರೆ, ಈ 9 ರಿಂದ 14 ವರ್ಷದ ಮಕ್ಕಳಿಗೆ, ಓಕೆನಾ, 2 ಡೋಸ್ ಇರ್ತವೆ. ಫಸ್ಟ್ ಡೋಸ್, ಸೆಕೆಂಡ್ ಡೋಸ್. ಫಸ್ಟ್ ಡೋಸ್ ತಗೊಂಡು ಸೆಕೆಂಡ್ ಡೋಸ್ಗೆ ಒಂದು 6 months ಗ್ಯಾಪ್ ಇರಬೇಕು. ಸೊ ಆಗ ಈ ಸೆಕೆಂಡ್ ಡೋಸ್ ತೊಗೊಬೋದು. ನೆಕ್ಸ್ಟ್ ಒನ್ ಎಬೋವ್ 15 ಇಯರ್ಸ್ ಅವ್ರಿಗೆ 3 ಡೋಸಸ್ ಇರ್ತವೆ. ಫಸ್ಟ್ ಡೋಸು, ಆಮೇಲೆ 1 to 2 months ಗ್ಯಾಪ್ ಬಿಟ್ಟು ಸೆಕೆಂಡ್ ಡೋಸ್ ಆಗುತ್ತೆ. ಸೊ ನೆಕ್ಸ್ಟ್ ಆಫ್ಟರ್ 6 months ಗ್ಯಾಪ್ ಬಿಟ್ಟು ಥರ್ಡ್ ಡೋಸ್ನ ತೊಗೊಬೋದು. ನಮ್ಮ ಭಾರತದಲ್ಲಿ HPV ವ್ಯಾಕ್ಸಿನ್ ಯಾವ್ಯಾವ ಅವೈಲೇಬಲ್ ಇದ್ದಾವೆ? ಈ ವ್ಯಾಕ್ಸಿನಿಂದ ಏನೇನು ಯೂಸ್ ಇದೆ? ಈ ಸರ್ವೈಕಲ್ ಕ್ಯಾನ್ಸರ್ ಬರೋದನ್ನ ತಡಿಬೋದು, ಈ ಗುದದ ಕ್ಯಾನ್ಸರ್ ಬರೋದನ್ನ ತಡಿಬೋದು. ನೆಕ್ಸ್ಟು ಈ ಸೆಕ್ಷುವಲ್ ಆ್ಯಕ್ಟಿವಿಟೀಸಿಂದ ಬರೋ ಕ್ಯಾನ್ಸರ್ನ ತಡಿಬೋದಾಗುತ್ತೆ. ನೆಕ್ಸ್ಟು ಈ ವ್ಯಾಕ್ಸಿನ್ ಸೋಂಕಿಂದ ಬರುತ್ತಲ್ಲ, ಅದು ಕಡಿಮೆ ಆಗುತ್ತೆ. ಈ ಮಹಿಳೆಯರ ಜೊತೆಗೆ ಈ ಪುರುಷರಿಗೂ ಸಮೇತ ಇದರಿಂದ ಪ್ರೊಟೆಕ್ಷನ್ ಸಿಗುತ್ತೆ. ಈ HPV ವ್ಯಾಕ್ಸಿನ್ ತೊಗೊತೀವಿ ಡಾಕ್ಟ್ರೆ, ಸೈಡ್ ಎಫೆಕ್ಟ್ಸ್ ಏನು ಅಂತಂದರೆ, ಆ ಇಂಜೆಕ್ಷನ್ ಕೊಟ್ಟಿರುವಂತಹ ಜಾಗದಲ್ಲಿ ಸ್ವೆಲ್ಲಿಂಗ್, ರೆಡ್ನೆಸ್ ಆಗಿಬಿಡುತ್ತೆ, ತುಂಬ ನೋವು ಇರುತ್ತೆ, ಪ್ಲಸ್ ಸ್ವೆಲ್ಲಿಂಗೂ ಬರುತ್ತೆ. ನೆಕ್ಸ್ಟ್ ಲೈಟಾಗಿ ನಿಮಗೆ ಜ್ವರ ಕಾಣಿಸ್ಕೊಬೋದು, ಈ ತಲೆನೋವು ಬರ್ಬೋದು. ಹಾಗಿದ್ರೆ ಡಾಕ್ಟ್ರೆ ಇಷ್ಟೆಲ್ಲ ಸೈಡ್ ಎಫೆಕ್ಟ್ಸ್ ಇದ್ದಾವೆ, ಇದು ನೀಡೆಡ್ಡಾ ನಮಗೆ ಅಂತಂದರೆ? ಎಸ್, ನೀಡೆಡ್. ಯಾಕಪ್ಪ ಅಂತಂದರೆ ಈ WHO ಮತ್ತು ಈ ವೈದ್ಯಕೀಯ ಸಂಸ್ಥೆಗಳೆಲ್ಲ ರಿಸರ್ಚ್ ಮಾಡಿದ್ದಾವೆ. ನೆಕ್ಸ್ಟ್ ಈ ಅನೇಕ ದೇಶದಲ್ಲಿ ಆಲ್ರೆಡಿನೂ ಈ ವ್ಯಾಕ್ಸಿನ್ನ ತೊಗೊತಿದ್ದಾರೆ. ಸೊ ಹಾಗಾಗಿ ನಮ್ಮ ಭಾರತೀಯರ ಮಹಿಳೆಯರಲ್ಲಿ ಅಂತೂ ಇದು ಕಾಮನ್ ಆಗಿ ಕಂಡು ಬರ್ತಿದೆ. ಅಂತಂದರೆ ನೀವು ತಗೋಬೇಕು ತಾನೆ, ನೀವು ಪ್ರೊಟೆಕ್ಷನ್ ತೊಗೊಬೇಕು ತಾನೆ. ಸೊ ತಗೊಂಡ್ರೆ ಒಳ್ಳೆಯದು. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ತೊಗೊಳಕ್ಕಾಗಲ್ಲ, ಆಫ್ಟರ್ ಡೆಲಿವರಿ ಆದಮೇಲೆ ಈ ವ್ಯಾಕ್ಸಿನ್ ತೊಗೊಬೋದು. ನೋಟ್ ಮಾಡ್ಕೊಳ್ಳಿ ನೀವು, ಈ ವ್ಯಾಕ್ಸಿನ್ ಟ್ರೀಟ್ಮೆಂಟ್ ಅಲ್ಲ ಕ್ಯಾನ್ಸರ್ಗೆ, ಬಟ್ ಕ್ಯಾನ್ಸರ್ ಬರೋದನ್ನ ತಡೆಗಟ್ಬೋದು, ಸರಿನಾ? ಈ ವ್ಯಾಕ್ಸಿನ್ ತಗೊಂಡ್ರೆ ಅಷ್ಟೇ ಅಲ್ಲ, ಇದ್ರ ಜೊತೆಗೆ ನೀವು ಪ್ಯಾಪ್ ಸ್ಮಿಯರ್ ಟೆಸ್ಟ್ ಅಂತ ಬರುತ್ತೆ. ಸೊ ಅದನ್ನ ಮಾಡಿಸ್ಕೊಂಡ್ರು ಈ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ತಿಳಿದುಬರುತ್ತೆ. ಎಲ್ಲ ಹೆಣ್ಮಕ್ಳಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ನಾ ಆಲ್ರೆಡಿ ಈ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ
ಹೇಳಿದ್ದೀನಿ. ಸೊ ಆ ವಿಡಿಯೋನು ನೋಡ್ಕೊಂಬನ್ನಿ ಆಯಿತಾ. ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಓಕೆನಾ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು ವೀಕ್ಷಕರೇ. ನೀವೇ ನೋಡ್ತಿದ್ದೀರಲ್ವಾ, ಕ್ಯಾನ್ಸರ್ ಅಂತ ಈ ವರ್ಡ್ ಕೇಳಿದ್ರೇ ಎಷ್ಟು ಭಯ ಆಗುತ್ತೆ ಅಂತಂದು. ಸೊ ಕ್ಯಾನ್ಸರ್ ಬಂದಿರುವ ಮನೇಲಿ ಪೇಷಂಟ್ ಜೊತೆಗಿರ್ತಾರಲ್ಲ, ಅವರೆಷ್ಟೆಲ್ಲ ಭಯ ಪಡ್ತಿರ್ತಾರೆ. ಪ್ಲಸ್ ಅವ್ರಿಗೂ ಈ ಕ್ಯಾನ್ಸರ್ ಅಂತ ಬರೋದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅಂತೂ ಗೊತ್ತಾಗಲ್ಲ. ಇನ್ನು ಸೆಕೆಂಡ್ ಸ್ಟೇಜಲ್ಲಿ, ಥರ್ಡ್ ಸ್ಟೇಜಲ್ಲಿ ಗೊತ್ತಾದರೆ ಅವ್ರಿಗೆ 6 ಮಂತ್ಸ್ ಅಷ್ಟೇ ಲೈಫ್ ಇರುತ್ತೆ.